ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕೆ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ನಿನ್ನೆಯ ಒಂದು ತರಗತಿಯೊಳಗೆ 100 MCQ ಪ್ರಚಲಿತ ವಿದ್ಯಮಾನಗಳ ಪೈಕಿ ಏನು ಮಾಡ್ತಾ ಹೋಗ್ಬೇಕಂತ ಮಾಡಿದ್ದೆ ಚರ್ಚೆಯನ್ನು ಮಾಡಬೇಕು. ಅದರ ತಾಂತ್ರಿಕ ದೋಷದಿಂದ 50 ಪ್ರಶ್ನೆಗಳನ್ನು ಏನು ಮಾಡ್ತಾ ಹೋದ್ವಿ, ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಅದರ ಮುಂದುವರೆದ ಭಾಗವನ್ನು ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಇತ್ತೀಚೆಗೆ ಯಾವ ಭಾರತೀಯ ಬಾಹ್ಯಾಕಾಶ ಸ್ಟಾರ್ಟಪ್ ತನ್ನ ಮೊದಲ ಮರುಬಳಕೆ ಮಾಡಬಹುದಾದ ರಾಕೆಟ್ ವಿಕ್ರಮ್ 2 ಯಶಸ್ವಿಯಾಗಿ ಪರೀಕ್ಷಿಸಿದೆ? ಯಾವುದಪ್ಪ ಅಂದ್ರೆ ಸ್ಕೈರೋಟ್ ಏರೋಸ್ಪೇಸ್ ಅಂತ ಕರಿತಾ ಹೋಗ್ತದೆ. ಇದು ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಆಗ್ತಾ ಹೋಗ್ತೈತಿ. ಇದು ತನ್ನ ಒಂದು ಮುಂದುವರೆದಂಥ ಆವೃತ್ತಿಯ ರಾಕೆಟನ್ನು ಯಶಸ್ವಿಯಾಗಿ ಪರೀಕ್ಷಾರ್ಥ ಉಡಾವಣೆಯನ್ನು ಮಾಡ್ತಾ ಹೋಗ್ತದೆ. ಅಂದರೆ ಮರುಬಳಕೆ ಮಾಡಬಹುದಾದ ರಾಕೆಟ್ ಯಾವುದಪ್ಪ ಅಂದ್ರೆ ವಿಕ್ರಮ್ 2. ದೇಶದಲ್ಲಿ ಏನು ಎಲನ್ ಮಸ್ಕ್ ಅವರು ಏನು ಮಾಡ್ತಾ ಹೋಗ್ತಾರೆ, ಮರುಬಳಕೆ ಮಾಡಬಹುದಂಥ ರಾಕೆಟ್ಗಳನ್ನು ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಭಾರತದ 2026 ಎನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನಪ್ಪ ಅಂದರೆ 82ನೇ ಸ್ಥಾನವನ್ನು ನೋಡ್ತಾ ಹೋಗ್ತೀವಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ರಾಜೆಕ್ಟ್ ಭೀಷ್ಮ ಯಾವುದಪ್ಪ ಅಂದ್ರೆ ಪ್ರಾಜೆಕ್ಟ್ ಭೀಷ್ಮ ಅನ್ನೋದು ಏನು, ಇದು ಒಂದು ರೀತಿಯ ಮೊಬೈಲ್ ಆಸ್ಪತ್ರೆ ಅಥವಾ ತುರ್ತು ವೈದ್ಯಕೀಯ ನೆರವು ಬಗ್ಗೆ ತಿಳಿಸ್ತಾ ಹೋಗ್ತೀವಿ. ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನವನ್ನು ಯಾವಾಗ ಆಚರಣೆ ಮಾಡ್ತಪ್ಪ ಅಂದ್ರೆ ಜನವರಿ 24 ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಆಚರಣೆ ಮಾಡ್ತಾ ಹೋಗ್ತೀವಿ. ಮಾರ್ಚ್ 8 ಏನು ಮಾಡ್ತಾ ಹೋಗ್ತೀವಿ, ರಾಷ್ಟ್ರೀಯ ಮಹಿಳಾ ದಿನ ಅಂತ ಆಚರಣೆ ಮಾಡ್ತಾ ಹೋಗ್ತೀವಿ. ಜನವರಿ 25 ರಾಷ್ಟ್ರೀಯ ಮತದಾರ ದಿನ ಅಂತಂದು ಆಚರಣೆಯನ್ನು ಮಾಡ್ತಾ ಹೋಗ್ತೀವಿ. ಕರ್ನಾಟಕ ಸರ್ಕಾರದ 2026-27ನೇ ಸಾಲಿನಲ್ಲಿ ಆಯವ್ಯಯದಲ್ಲಿ ಯಾವ ಜಿಲ್ಲೆಯಲ್ಲಿ ನೂತನ ಕೃಷಿ ತಾಂತ್ರಿಕ ಕಾಲೇಜು ಸ್ಥಾಪಿಸಲು ಘೋಷಿಸಲಾಗಿದೆ? ವಿಜಯನಗರದಲ್ಲಿ ಅಂದ್ರೆ ಹರಪನಹಳ್ಳಿ ಏನು ಮಾಡ್ತಾ ಹೋಗ್ತಾರೆ, ಕೃಷಿ ತಾಂತ್ರಿಕ ಕಾಲೇಜನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಯಾವ ಒಂದು ಬಜೆಟ್ನೊಳಗೆ 2026 ಮತ್ತು 27ನೇ ಬಜೆಟ್ನಲ್ಲಿ ಒಂದು ನೂತನ ಕೃಷಿ ತಾಂತ್ರಿಕ ಕಾಲೇಜು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯಲ್ಲಿ ಏನು ಮಾಡ್ತಾ ಹೋಗ್ತಾರೆ, ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಜಾರಿಗೆ ತಂದಂಥ ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ಕರ್ನಾಟಕ ಎಷ್ಟು ನಿಲ್ದಾಣಗಳನ್ನು ಆಧುನೀಕರಣಗೊಳಿಸಲಾಗುತ್ತಿದೆ? 52 ನಿಲ್ದಾಣಗಳು. ಯಾವ ಯೋಜನೆಯಡಿ? ಅಮೃತ್ ಭಾರತ್ ಸ್ಟೇಷನ್ ಯೋಜನೆಯಡಿ ಕರ್ನಾಟಕದ ಎಷ್ಟು ನಿಲ್ದಾಣಗಳನ್ನು? 52 ನಿಲ್ದಾಣಗಳು. ಸರಿ, ಯಾವ ನಿಲ್ದಾಣ ಅಂದಿಟ್ಟಿರಿ? ರೈಲ್ವೆ ನಿಲ್ದಾಣಗಳು. ಮತ್ತು ಫಸ್ಟ್ ನಿಲ್ದಾಣ ಅಲ್ಲ, ರೈಲ್ವೆ ನಿಲ್ದಾಣಗಳು. ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಸಮ್ಮೇಳನ COP 31 2026 ಆಯೋಜಿಸಲು ಬಿಟ್ ಸಲ್ಲಿಸಿದ ದೇಶ ಯಾವುದಪ್ಪ ಅಂದ್ರೆ ಆಸ್ಟ್ರೇಲಿಯಾ. ಯಾವ ದೇಶ? ಆಸ್ಟ್ರೇಲಿಯಾ. ಹಾಗಾದ್ರೆ ಆಯೋಜನೆಯನ್ನು ಈ ಒಂದು 2026 ಆಯೋಜನೆ ಮಾಡುವಂಥ ದೇಶ ಯಾವುದಪ್ಪ ಅಂದ್ರೆ ಭಾರತಕ್ಕೆ. ಬಿಟ್ಟು ಸಲ್ಲಿಸಿದಂಥ ದೇಶ ಯಾವುದಪ್ಪ ಅಂದ್ರೆ ಆಸ್ಟ್ರೇಲಿಯಾ ಆಗ್ತಾ ಹೋಗ್ತೈತಿ. 2026 ವಿಶ್ವ ಜಲ ದಿನದ ಏನದು ಪ್ರಮುಖ ಅಧಿಕೃತ ಘೋಷವಾಕ್ಯ ಏನು ಅಂತ ಕೇಳಕತ್ತಾರೆ. 2026 ವಿಶ್ವ ಜಲ ದಿನದ ಘೋಷವಾಕ್ಯ ಏನಪ್ಪ ಅಂದ್ರೆ ವಾಟರ್ ಫಾರ್ ಪೀಸ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ವಿಶ್ವ ಜಲ ದಿನದ ಯಾವ ದಿನ ವಿಶ್ವ ಜಲ ದಿನ ಅಂತ ಕರಿತಾವಪ್ಪ ಅಂದ್ರೆ ಮಾರ್ಚ್ 22ನೇ ತಾರೀಕು ಏನು ಮಾಡ್ತಾ ಹೋಗ್ತೀವಿ, ವಿಶ್ವ ಜಲ ದಿನ ಅಂತಂದು ಆಚರಣೆಯನ್ನು ಮಾಡ್ತಾ ಹೋಗ್ತೀವಿ. ಇದರ ಧ್ಯೇಯವಾಕ್ಯ ವಾಟರ್ ಫಾರ್ ಪೀಸ್ ಅಂತ ನೋಡ್ತಾ ಹೋಗ್ತೀವಿ. ಕರ್ನಾಟಕದ ಯಾವ ಐತಿಹಾಸಿಕ ತಾಣವನ್ನು ಇತ್ತೀಚೆಗೆ ಯುನೆಸ್ಕೋ ತಾತ್ಕಾಲಿಕ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಲಾಯಿತು? ಯಾವಪ್ಪ ಅಂದ್ರೆ ಲಕ್ಕುಂಡಿಯ, ಹೊಯ್ಸಳ ಮತ್ತು ಕಲ್ಯಾಣ ಚಾಲುಕ್ಯರ ದೇವಾಲಯಗಳನ್ನು ಏನು ಮಾಡ್ತಾ ಹೋಗ್ತಾರೆ, ಇತ್ತೀಚೆಗೆ ತಾತ್ಕಾಲಿಕ ವಿಶ್ವ ಪರಂಪರೆಯ ಪಟ್ಟಿಗೆ ಏನು ಮಾಡ್ತಾ ಹೋಗ್ತಾರೆ, ಸೇರಿಸ್ತಾ ಹೋಗ್ತಾರೆ. ಈ ಲಕ್ಕುಂಡಿಯೊಳಗೆ ಏನು ಮಾಡ್ತಾ ಹೋಗ್ತಾರೆ, ಮೊನ್ನೆ ಅಂದ್ರೆ 1-2 ತಿಂಗಳ ಹಿಂದೆ ಏನು ಸಿಕ್ತು, ನಿಧಿ ಸಿಗ್ತಾ ಹೋಗ್ತೈತಿ. ಇದು ಗದಗ ಜಿಲ್ಲೆಯಲ್ಲಿ ಕಂಡು ಬರ್ತಾ ಹೋಗ್ತೈತಿ. ಇತ್ತೀಚೆಗೆ IPL ಪಂದ್ಯಾವಳಿಯಲ್ಲಿ ಅತಿ ವೇಗದ ಶತಕ ಸಿಡಿಸಿದ ಭಾರತೀಯ ಆಟಗಾರ ಯಾರು? ಅಭಿಷೇಕ್ ಶರ್ಮಾ. ಯಾರು? ಅಭಿಷೇಕ್ ಶರ್ಮಾ. 2026 ಆಸ್ಕರ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಪಡೆದ ಚಲನಚಿತ್ರ ಯಾವುದಪ್ಪ ಅಂದ್ರೆ ಎಕೋಸ್ ಆಫ್ ಸೈಲೆನ್ಸ್. ಯಾವುದು? ಎಕೋಸ್ ಆಫ್ ಸೈಲೆನ್ಸ್. ಇದು ಎಷ್ಟನೇ ಒಂದು ಆವೃತ್ತಿಯಪ್ಪ? 98ನೇ ಅಕಾಡೆಮಿ ಪ್ರಶಸ್ತಿಗಳಲ್ಲಿ ಎಕೋಸ್ ಆಫ್ ಸೈಲೆನ್ಸ್ ಚಿತ್ರವು ಅತ್ಯುನ್ನತ ಒಂದು ಆಸ್ಕರ್ ಪ್ರಶಸ್ತಿಗೆ ಭಾಜನ ಆಗ್ತಾ ಹೋಗ್ತೈತಿ. ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಮರು ನೇಮಕಗೊಂಡ ಅಥವಾ ನೂತನವಾಗಿ ಅಧಿಕಾರ ವಹಿಸಿಕೊಂಡವರು ಯಾರಪ್ಪ ಅಂದ್ರೆ ಶಕ್ತಿಕಾಂತ್ ದಾಸ್. ಅಂದ್ರೆ ವಿಸ್ತೃತ ಅವಧಿಯನ್ನು ಏನು ಮಾಡ್ತಾ ಹೋಗ್ತಾರೆ, ಹೆಚ್ಚಿಗೆಯನ್ನು ಮಾಡ್ತಾ ಹೋಗ್ತಾರೆ.
ನೀತಿ ಆಯೋಗದ 2020 ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನ ಪಡೆದ ರಾಜ್ಯ ಯಾವುದು? ಯಾವುದಪ್ಪ ಅಂದ್ರೆ ಕೇರಳವನ್ನು ನೋಡ್ತಾ ಹೋಗ್ತೀವಿ. ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ? ಪ್ರಧಾನಮಂತ್ರಿ ಆಗಿರ್ತಾರೆ. ಈ ಒಂದು ಯಾವ ರೀತಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಯಾವೊಂದು ಮಾನದಂಡಗಳ ಒಂದು ಆಯ್ಕೆ ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆರೋಗ್ಯ, ಶಿಕ್ಷಣ, ಲಿಂಗ ಸಮಾನತೆಯ ಮಾನದಂಡಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವಂಥ ಕೇರಳವನ್ನು ಅಗ್ರಸ್ಥಾನವನ್ನು ನೋಡ್ತಾ ಹೋಗ್ತೀವಿ. ಕರ್ನಾಟಕವು ಎಷ್ಟನೇ ಸ್ಥಾನದಾಗೈತಿ? 5ನೇ ಸ್ಥಾನದಲ್ಲಿ ಕಾಣ್ತಾ ಹೋಗ್ತೀವಿ. ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸಲು RBI ಇತ್ತೀಚೆಗೆ ಪ್ರಾರಂಭಿಸಿದ ಹೊಸ ಸೌಲಭ್ಯ ಯಾವುದು? ಅಂದರೆ ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸಲು ಏನು ಮಾಡ್ತಾ ಹೋಗ್ತೀವಿ? RBI ಒಂದು ಹೊಸ ಸೌಲಭ್ಯವನ್ನು ಸ್ಟಾರ್ಟ್ ಮಾಡ್ತೀವಿ. ಯಾವುದಪ್ಪ ಅಂದರೆ UPI ಲೈಟ್ ಟ್ಯಾಕ್ಸ್ ಎಂಬ ಒಂದು ಹೊಸ ಸೌಲಭ್ಯವನ್ನು ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಜಾರಿಗೆ ತರ್ತಾ ಹೋಗ್ತೈತಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಾಗರ್ ಅಂಗ್ ಎಂಬುದು ಏನು? ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಸಾಗರ್ ಅಂಗ್ ಅನ್ನೋದು ಭಾರತೀಯ ನೌಕಾಸೇನೆಯ ಜಲಾಂತರ್ಗಾಮಿ ಪತ್ತೆ ವ್ಯವಸ್ಥೆ. ಏನಿದೆ? ಭಾರತೀಯ ನೌಕಾಸೇನೆಯ ಜಲಾಂತರ್ಗಾಮಿ ಪತ್ತೆ ವ್ಯವಸ್ಥೆಯನ್ನು ನೋಡ್ತಾವೆ. ಇದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಣ್ಗಾವಲು ತೀವ್ರಗೊಳಿಸಲು ರಕ್ಷಣಾ ಸಂಶೋಧನಾ ಸಂಸ್ಥೆಯು ಅಭಿವೃದ್ಧಿಪಡಿಸಲು ರೆಡಾರ್ ವ್ಯವಸ್ಥೆ ಆಕೈತಿ. ಇದು ಒಂದು ರೆಡಾರ್ ವ್ಯವಸ್ಥೆ. ಯಾವುದು? ಸಾಗರ್ ಅಂಕ್, ಭಾರತೀಯ ನೌಕಾಸೇನೆ ಜಲಾಂತರ್ಗಾಮಿ ಪತ್ತೆ ವ್ಯವಸ್ಥೆ ನೋಡ್ತಾ ಹೋಗ್ತೀವಿ. 2026 ಜಾಗತಿಕ ಹಸಿವು ಸೂಚ್ಯಂಕದಲ್ಲಿ ಭಾರತ ಸ್ಥಾನ ಏನು? ಗಂಭೀರ ಮಟ್ಟದಲ್ಲಿ ನೋಡ್ತಾ ಹೋಗ್ತೀವಿ. ಭಾರತ ಸ್ಥಾನ ಗಂಭೀರ ಮಟ್ಟದಲ್ಲಿ ನೋಡ್ತಾ ಹೋಗ್ತೀವಿ. ಇತ್ತೀಚೆಗೆ ರಕ್ಷಣಾ ಸಚಿವಾಲಯವು ರಕ್ಷಣಾ ರಫ್ತು ಹೆಚ್ಚಿಸಲು ಹಮ್ಮಿಕೊಂಡಂಥ ಹೊಸ ನೀತಿ ಯಾವುದು? ಏನು ಈ ನೀತಿ ಏನು ಒಂದು ನೀತಿ ಆಯ್ಕೆ ಅಂತಪ್ಪ ಅಂದ್ರೆ ರಕ್ಷಾ ರಫ್ತು ಯೋಜನೆ 2026 ಅಂತಂದು ಹೊಸ ನೀತಿಯನ್ನು ಜಾರಿಗೆ ತರ್ತಾ ಹೋಗ್ತಾರೆ. ಈ 2026 ಅಂತ್ಯದ ವೇಳೆಗೆ ಭಾರತದ ರಕ್ಷಣಾ ಉತ್ಪನ್ನಗಳ ರಫ್ತನ್ನು 25,000 ಕೋಟಿ ರೂಪಾಯಿಗೆ ಹೆಚ್ಚಿಸುವಂಥ ಗುರಿಯನ್ನು ಹೊಂದಿರೋದನ್ನು ಕಾಣ್ತಾ ಹೋಗ್ತೀವಿ. ಒಲಿಂಪಿಕ್ಸ್ 2026 ಚಳಿಗಾಲದ ಕ್ರೀಡಾಕೂಟ ಎಲ್ಲಿ ನಡೆಯಿತು? ಏನು? ಚಳಿಗಾಲದ ಕ್ರೀಡಾಕೂಟ ಯಾವುದು? ಒಲಿಂಪಿಕ್ಸ್ 2026 ಚಳಿಗಾಲದ ಕ್ರೀಡಾಕೂಟ ಮಿಲಾನ್ ಕಾರ್ಟಿನಾ ಇಟಲಿಯಲ್ಲಿ ನಡೀತಾ ಹೋಗ್ತೈತಿ. ಅಲ್ಲಿ ಮಿಲಾನ್ ಮತ್ತು ಕಾರ್ಟಿನಾದಲ್ಲಿ ಇಟಲಿ ದೇಶದಲ್ಲಿ ನೋಡ್ತಾ ಹೋಗ್ತೈತಿ. 2026 ಈ ಫೆಬ್ರವರಿ ನಡೆದಂಥ ಪ್ರತಿಷ್ಠಿತ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟವು ಇಟಲಿ ದೇಶ ಏನು ಮಾಡ್ತಾ ಹೋಗ್ತೈತಿ? ಯಶಸ್ವಿಯಾಗಿ ನಡೆಸಿ ಕೊಡ್ತಾ ಹೋಗ್ತೈತಿ. ಕರ್ನಾಟಕ ಸರ್ಕಾರವು ಯಾವ ವನ್ಯಜೀವಿ ಧಾಮವನ್ನು ಇತ್ತೀಚೆಗೆ ನೂತನ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಲು ತೀರ್ಮಾನಿಸಿದೆ? ಯಾವುದಪ್ಪ ಅಂದ್ರೆ ಮಲೈ ಮಹದೇಶ್ವರ ವನ್ಯಜೀವಿ ಧಾಮವನ್ನು ಇತ್ತೀಚೆಗೆ ಹುಲಿ ಸಂರಕ್ಷಿತ ಪ್ರದೇಶ ಘೋಷಿಸಲು ತೀರ್ಮಾನವನ್ನು ಮಾಡ್ತಾ ಹೋಗ್ತೀವಿ. ಒಂದು ವೇಳೆ ಇದನ್ನು ಮಾಡಿದಪ್ಪ ಅಂದ್ರೆ ಇದು 6ನೇ ಹುಲಿ ಸಂರಕ್ಷಿತ ಪ್ರದೇಶವನ್ನಾಗಿ ಮಾಡ್ತಾ ಹೋಗ್ತಾರೆ. ಈಗ ಎಷ್ಟಿದಪ್ಪ ಅಂದ್ರೆ 5 ಹುಲಿ ಸಂರಕ್ಷಿತ ಪ್ರದೇಶಗಳಿದಾವೆ, 5 ನ್ಯಾಷನಲ್ ಪಾರ್ಕ್ಗಳು ನೋಡ್ತಾ ಹೋಗ್ತೀವಿ. ಜಾಗತಿಕ ಇಂಟರ್ನೆಟ್ ವೇಗ ಸೂಚ್ಯಂಕದಲ್ಲಿ 2026ರಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ ಯಾವುದು? ಅಂದ್ರೆ ಜಾಗತಿಕ ಇಂಟರ್ನೆಟ್ ವೇಗ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥ ದೇಶ ಯಾವುದಪ್ಪ ಅಂದ್ರೆ ಅಮೇರಿಕ ಅಂತ ನೋಡಿ. UAE ಯೂನಿಯನ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತಾವೆ. ಮೊಬೈಲ್ ಇಂಟರ್ನೆಟ್ ವೇಗದಲ್ಲಿ ವಿಶ್ವದಲ್ಲೇ UAE ಅತಿ ಹೆಚ್ಚಿನ ಸರಾಸರಿ ವೇಗವನ್ನು ದಾಖಲಿಸಿ ಮೊದಲ ಸ್ಥಾನವನ್ನು ನೋಡ್ತಾ ಹೋಗ್ತೀವಿ. ಭಾರತದ ಸುಪ್ರೀಂ ಕೋರ್ಟ್ನ ನೂತನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಇತ್ತೀಚೆಗೆ ಯಾರು ಪ್ರಮಾಣ ವಚನ ಸ್ವೀಕರಿಸಿದರು? ಯಾರಪ್ಪ ಅಂದ್ರೆ ನ್ಯಾಯಮೂರ್ತಿ ಸಂಜೀವ್ ಖನ್ನಾರ್ ಅವರು. ಯಾರು? ನ್ಯಾಯಮೂರ್ತಿ ಸಂಜೀವ್ ಖನ್ನಾರ್ ಅವರು ಏನು ಮಾಡ್ತಾ ಹೋಗ್ತಾರೆ? ನೂತನ ಮುಖ್ಯ ನ್ಯಾಯಮೂರ್ತಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಹೋಗ್ತಾರೆ. ಇತ್ತೀಚೆಗೆ ಯಾವ ದೇಶವು ತನ್ನ ಅಧಿಕೃತ ಕರೆನ್ಸಿಯಾಗಿ ಬಿಟ್ಕಾಯಿನನ್ನು ಕಾನೂನುಬದ್ಧಗೊಳಿಸಿದ ವಿಶ್ವದ 2ನೇ ದೇಶ ಯಾವುದು? ಯಾವುದಪ್ಪ ಅಂದ್ರೆ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್. ಯಾವ ದೇಶ? ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಏನು ಮಾಡ್ತಾ ಹೋಗ್ತೈತಿ? ಎಲ್ ಸಲ್ವಾಡರ್ ಜಗತ್ತಿನ ಮೊದಲ ದೇಶ. ಎಲ್ ಸಲ್ವಾಡರ್ ಅನ್ನೋದು ಏನಕ್ಕೈತಿ? ಬಿಟ್ಕಾಯಿನನ್ನು ಅಧಿಕೃತ ಕರೆನ್ಸಿಯನ್ನು ಮೊದಲು ಕಾನೂನುಬದ್ಧಗೊಳಿಸಿದಂಥ ದೇಶ ಎಲ್ ಸಲ್ವಾಡರ್. 2ನೇ ದೇಶ ಯಾವುದಪ್ಪ ಅಂದ್ರೆ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ದೇಶವು ಕಂಡು ಬರ್ತಾ ಹೋಗ್ತೈತಿ. ಕರ್ನಾಟಕದ ಯಾವ ಪ್ರಸಿದ್ಧ ಕಾದಂಬರಿಕಾರರಿಗೆ 2026 ಸಾಲಿನ ಜ್ಞಾನಪೀಠ ಪ್ರಶಸ್ತಿಗಾಗಿ ಶಿಫಾರಸು ಅಥವಾ ಕೇಂದ್ರ ಸಾಹಿತ್ಯ ಗೌರವ ಲಭಿಸಿದೆ? ಯಾವುದಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿಗೆ ಏನು ಮಾಡ್ತಾ ಹೋಗ್ತಾರೆ? ಶಿಫಾರಸನ್ನು ಮಾಡ್ತಾ ಹೋಗ್ತಾರೆ. ಜೊತೆಗೆ ಕೇಂದ್ರ ಸಾಹಿತ್ಯ ಗೌರವ ಏನು ಮಾಡ್ತಾ ಹೋಗ್ತೀವಿ? ಇವರಿಗೆ ಸಲ್ಲಿಸ್ತಾ ಹೋಗ್ತೈತಿ. ಯಾರಪ್ಪ ಅಂದ್ರೆ SL ಭೈರಪ್ಪರವರು ನೋಡ್ತಾ ಹೋಗ್ತೀವಿ. ಇವರು ಇವರು ಮೊನ್ನೆ ಏನಾಗ್ತಾರೆ? ತೀರಿ ಹೋಗ್ತಾರೆ.
ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಇತ್ತೀಚೆಗೆ ಸೇರಿದಂಥ 100ನೇ ಪೂರ್ಣಾವಧಿ ಸದಸ್ಯ ರಾಷ್ಟ್ರ ಯಾವುದಪ್ಪ ಅಂದ್ರೆ ಚಿಲಿ ದೇಶ. ಚಿಲಿ ದೇಶದ ಅಟಕಾಮ ಮರುಭೂಮಿಯು ಸರಿಸುಮಾರು 700 ವರ್ಷಗಳಿಂದ ಮಳೆಯಾಗದ ಪ್ರದೇಶ ಆಗ್ತವೆ. ಇದು ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ದಕ್ಷಿಣ ಅಮೆರಿಕ ಖಂಡದೊಳಗೆ ಕಂಡು ಬರ್ತಾ ಹೋಗ್ತೈತಿ. ಇತ್ತೀಚೆಗೆ ಯಾವ ಸಾರ್ವಜನಿಕ ವಲಯದ ಬ್ಯಾಂಕ್ ರೈತರಿಗಾಗಿ ಡಿಜಿಟಲ್ ಕೃಷಿ ಚಿನ್ನದ ಸಾಲ ಯೋಜನೆಯನ್ನು ಸಂಪೂರ್ಣ ಡಿಜಿಟಲೀಕರಣಗೊಳಿಸಿದೆ? ಯಾವುದಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡ್ತಾ ಹೋಗ್ತೈತಿ, ಸಾರ್ವಜನಿಕ ವಲಯದ ಬ್ಯಾಂಕ್ ಆದಂಥ SBI ರೈತರಿಗಾಗಿ ಡಿಜಿಟಲ್ ಕೃಷಿ ಚಿನ್ನದ ಸಾಲ ಯೋಜನೆಯನ್ನು ಸಂಪೂರ್ಣ ಡಿಜಿಟಲೀಕರಣ ಮಾಡ್ತಾ ಹೋಗ್ತಾರೆ. ಏನು SBI ತನ್ನ ಒಂದು ಯೂನೋ ಆ್ಯಪ್ ಮೂಲಕ ರೈತರು ಕೇವಲ 5 ನಿಮಿಷಗಳಲ್ಲಿ ಏನು ಮಾಡ್ಬೋದು, ಕೃಷಿ ಚಿನ್ನದ ಸಾಲ ಪಡೆಯುವಂಥ ಸೌಲಭ್ಯವನ್ನು 2026ರಲ್ಲಿ ಏನು ಮಾಡ್ತಾ ಹೋಗ್ತಾರೆ, ವಿಸ್ತರಣೆಯನ್ನು ಮಾಡ್ತಾ ಹೋಗ್ತಾರೆ. ಈ ವಿಶ್ವ ಬ್ಯಾಂಕ್ ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಭಾರತೀಯ ಮೂಲದ ವ್ಯಕ್ತಿ ಯಾರಪ್ಪ ಅಂದ್ರೆ ಅಜಯ್ ಬಂಗಾರ್ ಅವರು ವಿಶ್ವ ಬ್ಯಾಂಕಿನ ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಹೋಗ್ತಾರೆ. ಇವರು ಭಾರತದ ಮೂಲದ ವ್ಯಕ್ತಿ ಆಗ್ತಾ ಹೋಗ್ತಾರೆ. ಇತ್ತೀಚೆಗೆ ಭಾರತದಲ್ಲಿ 5G ತಂತ್ರಜ್ಞಾನದ ನಂತರ 6G ತಂತ್ರಜ್ಞಾನದ ಅಭಿವೃದ್ಧಿಗಾಗಿ ಸ್ಥಾಪಿಸಲಾದ ಮೈತ್ರಿಕೂಟ ಯಾವುದು? ಅಂದ್ರೆ ಈ 5G ತಂತ್ರಜ್ಞಾನದ ನಂತರ 6G ತಂತ್ರಜ್ಞಾನ ಅಭಿವೃದ್ಧಿಗಾಗಿ ಸ್ಥಾಪಿಸಲಾದಂಥ ಮೈತ್ರಿಕೂಟ ಯಾವುದಪ್ಪ ಅಂದ್ರೆ ಇಂಡಿಯಾ 6G ಅಲಯನ್ಸ್ ಎಂಬುದು. ಏನು ಮುಂಬರುವ ದಶಕದಲ್ಲಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಅತಿ ವೇಗದ ಸಂವಹನ ತಂತ್ರಜ್ಞಾನದಲ್ಲಿ ಜಾಗತಿಕ ನಾಯಕತ್ವ ಸಾಧಿಸಲು ಏನು ಮಾಡ್ತಾ ಹೋಗ್ತೈತಿ, ಕೇಂದ್ರ ದೂರ ಸಂಪರ್ಕ ಇಲಾಖೆಯು ಇಂಡಿಯಾ 6G ಅಲಯನ್ಸ್ ಎಂಬುದನ್ನು ಮೈತ್ರಿಕೂಟವನ್ನು ಸ್ಥಾಪನೆಯನ್ನು ಮಾಡ್ತಾ ಹೋಗ್ತೈತಿ. 2026 ಮೇ ತಿಂಗಳಲ್ಲಿ ಜರುಗಿದಂಥ G7 ಶೃಂಗಸಭೆಯ ಆತಿಥ್ಯ ವಹಿಸಿದ ದೇಶ ಯಾವುದು? ಅಮೆರಿಕ. ಕರ್ನಾಟಕ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯಡಿ ನೋಂದಾಯಿತ ಫಲಾನುಭವಿಗಳಿಗೆ ಡಿಜಿಟಲ್ ಸಾಕ್ಷರತೆ ನೀಡಲು ಆರಂಭಿಸಿದಂಥ ಉಪಯೋಜನೆ ಯಾವುದಪ್ಪ ಅಂದ್ರೆ ಗೃಹಲಕ್ಷ್ಮಿ ತಾಂತ್ರಿಕ ಸಖಿ. ಗೃಹಲಕ್ಷ್ಮಿ ತಾಂತ್ರಿಕ ಸಖಿ. ಭಾರತದ ಪ್ರಥಮ ಕೃತಕ ಬುದ್ಧಿಮತ್ತೆ ಚಾಲಿತ ನ್ಯಾಯಾಲಯಲ್ಲಿ ಉದ್ಘಾಟನೆಗೊಂಡಿತು. ಎಲ್ಲಿಯಪ್ಪ ಅಂದ್ರೆ ನವದೆಹಲಿಯೊಳಗೆ. ಯಾವ ರೀತಿ ಕೃತಕ ಬುದ್ಧಿಮತ್ತೆ ಶಿಕ್ಷಕ ಎಲ್ಲಿ ಕಂಡು ಬಂದಪ್ಪ ಅಂದ್ರೆ ಕೇರಳದಲ್ಲಿ ಕಂಡು ಬರ್ತದೆ. ಅದೇ ರೀತಿ ಕೃತಕ ಬುದ್ಧಿ ಚಾಲಿತ ನ್ಯಾಯಾಲಯ ಎಲ್ಲಿ ಕಾಣ್ತದಪ್ಪ ಅಂದ್ರೆ ನವದೆಹಲಿಯೊಳಗೆ ಕಾಣ್ತಾ ಹೋಗ್ತೇವೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಕ್ಲೌಡ್ ಸೀಡಿಂಗ್ ತಂತ್ರಜ್ಞಾನವನ್ನು ಕರ್ನಾಟಕದ ಯಾವ ಭಾಗದಲ್ಲಿ ಬರಗಾಲ ನಿಯಂತ್ರಣಕ್ಕೆ ಪ್ರಾಯೋಗಿಕವಾಗಿ ಬಳಸಲಾಯಿತು? ಕ್ಲೌಡ್ ಸೀಡಿಂಗ್ ಅಂದರೆ ಮೋಡ ಬಿತ್ತನೆ ಅಂತ ಕರಿತಾ ಹೋಗ್ತೇವೆ. ಎಲ್ಲಪ್ಪ ಅಂದ್ರೆ ಬಯಲುಸೀಮೆ ಮತ್ತು ಉತ್ತರ ಕರ್ನಾಟಕ. ಪ್ರಮುಖವಾಗಿ ಯಾವ ಜಿಲ್ಲೆ ಮಾಡ್ತಾ ಹೋಗ್ತಪ್ಪ ಅಂದ್ರೆ ಹಾವೇರಿ. ಯಾರು ಮಾಡ್ತಾ ಹೋದ್ರು ಪ್ರಕಾಶ್ ಕೋಳಿವಾಡ ರಾಣೆಬೆನ್ನೂರಿನ ಶಾಸಕರು ಏನು ಮಾಡ್ತಾ ಹೋಗ್ತಾರೆ, ಹಾವೇರಿಯೊಳಗೆ ಮೋಡ ಬಿತ್ತನೆ ಎಂಬ ಮೋಡ ಬಿತ್ತನೆಯನ್ನು ಮಾಡ್ತಾ ಹೋಗ್ತಾರೆ. ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ಹೂಡಿಕೆ ಆಕರ್ಷಿಸಿದಂಥ ಸ್ಟಾರ್ಟಪ್ ಹಬ್ ಪಟ್ಟಿಯಲ್ಲಿ ಬೆಂಗಳೂರು ಎಷ್ಟನೇ ಸ್ಥಾನದಲ್ಲಿ ಐತಿ? 8ನೇ ಸ್ಥಾನದೈತಿ. ಎಲ್ಲಿ ಇಡೀ ಜಗತ್ತಿನಾದ್ಯಂತ 8ನೇ ಸ್ಥಾನ. ಭಾರತದಲ್ಲಿ 1ನೇ ಸ್ಥಾನದಲ್ಲಿ ನೋಡ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ 1ನೇ ಸ್ಥಾನ. ಇಡೀ ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ಹೂಡಿಕೆ ಆಕರ್ಷಿಸಿದ ಸ್ಟಾರ್ಟಪ್ ಹಬ್ ಪಟ್ಟಿಯಲ್ಲಿ ಬೆಂಗಳೂರು 8ನೇ ಸ್ಥಾನವನ್ನು ಕಾಣ್ತಾ ಹೋಗ್ತೀವಿ. ಏಷ್ಯಾ ಮಟ್ಟದಲ್ಲಿ ಅಗ್ರ ಸ್ಥಾನವನ್ನು ಕಾಣ್ತಾ ಹೋಗ್ತೀವಿ. 2026 ಪರಿಸರ ದಿನದಂದು ಭಾರತ ಸರ್ಕಾರ ಹಮ್ಮಿಕೊಂಡ ಪ್ರಮುಖ ಅಭಿಯಾನ ಯಾವುದು? ಯಾವ ಅಭಿಯಾನ ಹಾಕ್ಕೊಂಡೈತಪ್ಪ ಅಂದ್ರೆ ಏಕ ಪೇಡ ಮಾ ಕೆ ನಾಮ್ ಅಂತ ಸುಸ್ಥಿರ ಪುನಶ್ಚೇತನ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಪರಿಸರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾವಪ್ಪ ಅಂದ್ರೆ ಜೂನ್ 5ನೇ ತಾರೀಕು ಏನು ಮಾಡ್ತಾ ಹೋಗ್ತೀವಿ, ಪರಿಸರ ದಿನ ಅಂತಂದು ಆಚರಣೆಯನ್ನು ಮಾಡ್ತಾ ಹೋಗ್ತೀವಿ. ಇತ್ತೀಚೆಗೆ ನಿಧನರಾದಂಥ ಭಾರತದ ಪ್ರಸಿದ್ಧ ಹಿರಿಯ ರಾಜತಾಂತ್ರಿಕ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಯಾರಪ್ಪ ಅಂದ್ರೆ ಮುಚುಕುಂದ್ ದುಬೆ. ಮುಚುಕುಂದ್ ದುಬೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಭಾರತದಲ್ಲಿ ಇತ್ತೀಚೆಗೆ ನಿಧನರಾದಂಥ ಭಾರತ ಪ್ರಸಿದ್ಧ ಹಿರಿಯ ರಾಜತಾಂತ್ರಿಕ ಮತ್ತು ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಮುಚುಕುಂದ್ ದುಬೆ ಅವರು ನಿಧನವನ್ನು ಹೊಂದ್ತಾ ಹೋಗ್ತಾರೆ. ಭಾರತ ಮೊದಲ ಹಸಿರು ಜಲಜನಕ ಚಾಲಿತ ಬಸ್ಸನ್ನು ಯಾವ ನಗರದಲ್ಲಿ ಪ್ರಾಯೋಗಿಕವಾಗಿ ಏನು ಮಾಡ್ತಾ ಹೋಗ್ತಾರೆ, ರಸ್ತೆಗಿಳಿಸಲಾಯಿತು? ಅಂದರೆ ಗ್ರೀನ್ ಹೈಡ್ರೋಜನ್ ಚಾಲಿತ ಬಸ್ಸುಗಳು ಯಾವ ನಗರದೊಳಗಪ್ಪ ಅಂದ್ರೆ ನವದೆಹಲಿಯೊಳಗೆ. ಯಾರ ಒಂದು ಸಹಯೋಗದೊಳಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದಂಥ ಬಸ್ಸನ್ನು ರಾಜಧಾನಿಯಲ್ಲಿ ಬಿಡುಗಡೆಯನ್ನು ಮಾಡ್ತಾ ಹೋಗ್ತಾರೆ. 2026 ಮೇ ತಿಂಗಳಿನಲ್ಲಿ ಈ ಕೆಳಗಿನ ಯಾವ ದೇಶವು
ತೀವ್ರ ಸ್ವರೂಪದ ಸೌರ ಬಿರುಗಾಳಿಗೆ ಸಾಕ್ಷಿಯಾಯಿತು. ಇದು ಜಾಗತಿಕ ಉಪಗ್ರಹ ಸಂವಹನಕ್ಕೆ ಅಡ್ಡಿಪಡಿಸ್ತಾ ಹೋಗ್ತೈತಿ. ಯಾವುದಪ್ಪ ಅಂದ್ರೆ 2026 ಮೇ ತಿಂಗಳಲ್ಲಿ ಈ ಕೆಳಗಿನ ಯಾವ ದೇಶವು ತೀವ್ರ ಸ್ವರೂಪದ ಸೌರ ಬಿರುಗಾಳಿಗೆ ಸಾಕ್ಷಿ ಆಗ್ತೈತಪ್ಪ ಅಂದ್ರೆ ಇಡೀ ಭೂಮಂಡಲ ಏನಾಗ್ತೈತಿ ಜಾಗತಿಕ ಪರಿಣಾಮವು ಕಂಡು ಬರ್ತಾ ಹೋಗ್ತೈತಿ. ಕರ್ನಾಟಕದ ಯಾವ ಜಿಲ್ಲೆ 2026 ಸಾಲಿನಲ್ಲಿ ಅತಿ ಹೆಚ್ಚು ತಲಾ ಆದಾಯ ಹೊಂದಿರುವ ಜಿಲ್ಲೆಯಾಗಿ ಹೊರಹೊಮ್ಮಿದೆ? ಬೆಂಗಳೂರು ನಗರ. ಏನು ಮಾಡಕ್ರಿ, ಜಗತ್ತಿನಾದ್ಯಂತ ಸ್ಟಾರ್ಟಪ್ಗಳನ್ನು ಆಕರ್ಷಿಸುವಂಥ ಅಥವಾ ಹೂಡಿಕೆಯನ್ನು ಅತಿ ಹೆಚ್ಚು ಪಡಿತಾ ಇರುವಂಥ ರಾಜ್ಯ ಯಾವುದಪ್ಪ? ಬೆಂಗಳೂರು ನಗರ. ಅದು ಇಡೀ ಜಗತ್ತಿನಂತೆ 8ನೇ ಸ್ಥಾನವನ್ನು ನೋಡ್ತಾ ಹೋಗ್ತೀವಿ. ವಿಶ್ವ ಆರ್ಥಿಕ ವೇದಿಕೆ 2026 ವಾರ್ಷಿಕ ಸಭೆ ಎಂದಿನಂತೆ ಎಲ್ಲಿ ಜರುಗಿತು? ದಾವೋಸ್, ಸ್ವಿಟ್ಜರ್ಲ್ಯಾಂಡ್ ಒಳಗೆ. ಎಲ್ಲಿ? ದಾವೋಸ್. 2026 ಜೂನ್ ತಿಂಗಳಲ್ಲಿ ನಡೆದಂಥ T20 ವಿಶ್ವಕಪ್ಗೆ ಜಂಟಿಯಾಗಿ ಆತಿಥ್ಯ ವಹಿಸಿದ ರಾಷ್ಟ್ರಗಳು ಯಾವ್ಯಾವು? ಭಾರತ ಮತ್ತು ಶ್ರೀಲಂಕಾ. ಯಾವುದು? ಜೂನ್ ತಿಂಗಳಲ್ಲಿ ನಡೆದಂಥ T20 ಕ್ರಿಕೆಟ್ ವಿಶ್ವಕಪ್ ಆತಿಥ್ಯ ವಹಿಸಿದಂಥ ದೇಶಗಳು ಯಾವುದಪ್ಪ ಅಂದ್ರೆ ಭಾರತ ಮತ್ತು ಶ್ರೀಲಂಕಾ. ಕೇಂದ್ರ ಸರ್ಕಾರವು ನೂತನವಾಗಿ ಜಾರಿಗೆ ತಂದಂಥ ರಾಷ್ಟ್ರೀಯ ಸಂಶೋಧನಾ ಪ್ರತಿಷ್ಠಾನದ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ಪ್ರಧಾನಮಂತ್ರಿಗಳು. ಇತ್ತೀಚೆಗೆ ಯುನೆಸ್ಕೋ ಯಾವ ಭಾರತೀಯ ನೃತ್ಯ ಪ್ರಕಾರವನ್ನು ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಗೆ ಸೇರಿಸ್ತಾ ಹೋಗ್ತಾರಪ್ಪ ಅಂದ್ರೆ ಗರ್ಭಾ ನೃತ್ಯ. ಇದು ಗುಜರಾತಿನ ಪ್ರಸಿದ್ಧ ನೃತ್ಯ ಪ್ರಕಾರ. ಯಾವುದಪ್ಪ ಅಂದ್ರೆ ಗರ್ಭಾ ನೃತ್ಯ. ಕರ್ನಾಟಕ ಸರ್ಕಾರವು ಗ್ರಾಮೀಣ ಪ್ರದೇಶದ ಯುವಕರಿಗೆ ಉದ್ಯೋಗ ಒದಗಿಸಲು 2026ರಲ್ಲಿ ಜಾರಿಗೆ ತಂದ ಹೊಸ ತರಬೇತಿ ಮಿಷನ್ ಯಾವುದು? ಯುವಶಕ್ತಿ ಕೌಶಲ್ ಮಿಷನ್ ಅಥವಾ ಪ್ರಸ್ತಾವಿತ ಉದ್ಯೋಗ ನೀತಿ. ಏನು? ಯುವಶಕ್ತಿ ಕೌಶಲ್ ಮಿಷನ್. 2026 ಹೆಣ್ಣುಮಕ್ಕಳ ಶಿಕ್ಷಣದ ಪ್ರಗತಿಯ ವರದಿ ಪ್ರಕಾರ ಭಾರತ ಯಾವ ರಾಜ್ಯವು ಪ್ರೌಢಶಾಲಾ ಹಂತದಲ್ಲಿ ಅತಿ ಕಡಿಮೆ ಗೈರುಹಾಜರಿ ಹೊಂದಿದೆ? ಅಂದ್ರೆ 2026 ಹೆಣ್ಣುಮಕ್ಕಳ ಶಿಕ್ಷಣದ ಪ್ರಗತಿಯ ವರದಿಯ ಪ್ರಕಾರ ಭಾರತ ಯಾವ ರಾಜ್ಯವು ಪ್ರೌಢಶಾಲಾ ಹಂತದಲ್ಲಿ ಅತಿ ಕಡಿಮೆ ಗೈರುಹಾಜರಿ ಹೊಂದಿದೆಪ್ಪ ಅಂದ್ರೆ ಕೇರಳದಲ್ಲಿ. ಜೊತೆಗೆ ಕೇರಳವು ಅತಿ ಹೆಚ್ಚು ಮಹಿಳೆಯರು ಕಂಡುಬರುವಂಥ ಅಲ್ಲಿ ಮಾತೃಪ್ರಧಾನವಾದಂಥ ಕುಟುಂಬವನ್ನು ನೋಡ್ತಾ ಹೋಗ್ತೀವಿ. ಇತ್ತೀಚೆಗೆ ಒಲಿಂಪಿಕ್ ಸಮಿತಿಯು 2028 ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನಲ್ಲಿ ಯಾವ ಕ್ರೀಡೆಯನ್ನು ಅಧಿಕೃತವಾಗಿ ಸೇರ್ಪಡೆಗೊಳಿಸಿತು? ಕ್ರಿಕೆಟ್. T20 ಫಾರ್ಮ್ಯಾಟನ್ನು ಏನು ಮಾಡ್ತಾ ಹೋಗ್ತೀವಿ 2028 ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನಲ್ಲಿ ಈ ಕ್ರಿಕೆಟನ್ನು ಏನು ಮಾಡ್ತಾ ಹೋಗ್ತೀವಿ T20 ಕ್ರಿಕೆಟನ್ನು ಏನು ಮಾಡ್ತಾ ಹೋಗ್ತಾರೆ ಸೇರ್ಪಡೆಯನ್ನು ಮಾಡ್ತಾ ಹೋಗ್ತಾರೆ. ಇತ್ತೀಚೆಗೆ ಜಾಗತಿಕ ತಂತ್ರಜ್ಞಾನ ಸಂಸ್ಥೆ ಮೈಕ್ರೋಸಾಫ್ಟ್ ಭಾರತ ಯಾವ ನಗರದಲ್ಲಿ ತನ್ನ ಅತಿ ದೊಡ್ಡ ಡೇಟಾ ಸೆಂಟರ್ ಹಬ್ ಅನ್ನು ಸ್ಥಾಪಿಸುವುದಾಗಿ ಘೋಷಿಸಿದೆ? ಎಲ್ಲಿಯಪ್ಪ ಅಂದ್ರೆ ಹೈದರಾಬಾದ್ನೊಳಗೆ ಏನು ಮಾಡ್ತಾ ಹೋಗ್ತೈತಿ ಮೈಕ್ರೋಸಾಫ್ಟ್ ಕಂಪ್ನಿ ಅತಿ ದೊಡ್ಡ ಡೇಟಾ ಸೆಂಟರ್ ಹಬ್ ಅನ್ನು ಹೈದರಾಬಾದ್ನಲ್ಲಿ ಬೃಹತ್ ಹೂಡಿಕೆ ಮೂಲಕ ಸ್ಥಾಪನೆಯನ್ನು ಮಾಡ್ತಾ ಹೊಂಟಿದೆ. 2026 ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ವಿಶ್ವದ ಅತ್ಯಂತ ಶಾಂತಿಯುತ ದೇಶ ಯಾವುದು? ಐಸ್ಲ್ಯಾಂಡ್. ಯಾವುದು? ಐಸ್ಲ್ಯಾಂಡ್. ಶಾಂತಿಯುತ ದೇಶ ಯಾವುದಪ್ಪ ಅಂದ್ರೆ ಐಸ್ಲ್ಯಾಂಡ್ ಅಂತ. ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ತಂತ್ರಜ್ಞಾನ ದಿನ ಯಾವುದಪ್ಪ ಅಂದ್ರೆ ಮೇ 11. ಯಾಕೆ ಕರಿತಪ್ಪ ಅಂದ್ರೆ ಪ್ರತಿ ವರ್ಷ ಮೇ 11 ಯಾಕೆ ತಂತ್ರಜ್ಞಾನ ದಿನ ಅಂತ ಕರಿತಪ್ಪ ಅಂದ್ರೆ 1998 ಪೋಖ್ರಾನ್ ಅಂದರೆ ಅಣು ಪರೀಕ್ಷೆಯನ್ನು ಯಶಸ್ವಿಯಾಗಿ ಏನು ಮಾಡ್ತಾ ಹೋಗ್ತೀವಿ ಆರಿಸ್ತಾ ಹೋಗ್ತೀವಿ. ಹಾಗಾಗಿ ಈ ಒಂದು ದಿನವನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಕರಿತೀವಿ. ಯಾವಾಗ ಆ ಒಂದು ಪೋಖ್ರಾನ್ ಅಣು ಪರೀಕ್ಷೆ ಆದಂಥ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿ ಯಾರಿದ್ರಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ತಾ ಹೋಗ್ತಾರೆ. ಇತ್ತೀಚೆಗೆ ಯಾವ ಭಾರತೀಯ ಲೇಖಕಿಗೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಲಭಿಸಿದೆ? ಯಾವುದಪ್ಪ ಅಂದ್ರೆ ಗೀತಾಂಜಲಿ ಶ್ರೀ. ಯಾರು? ಗೀತಾಂಜಲಿ ಶ್ರೀ ಅವರಿಗೆ ಏನು ಮಾಡ್ತಾ ಹೋಗ್ತೈತಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಆದಿತ್ಯ L1 ಉಪಗ್ರಹವು ಯಾವುದರ ಅಧ್ಯಯನಕ್ಕಾಗಿ ಭಾರತದ ಉಡಾವಣೆ ಮಾಡಿದ ಬಾಹ್ಯಾಕಾಶ ನೌಕೆಯಾಗಿದೆ? ಏನು ಮಾಡ್ತಾ ಹೋಗ್ತದಪ್ಪ ಅಂದ್ರೆ ಸೂರ್ಯನ ಬಗ್ಗೆ ಅಧ್ಯಯನ ಮಾಡಲು ಸೂರ್ಯನ ಬಾಹ್ಯವಲಯ ಬಗ್ಗೆ ಏನು ಮಾಡ್ತಾ ಹೋಗ್ತೀವಿ ಆದಿತ್ಯ L1 ಅನ್ನು ಉಪಗ್ರಹ ಏನು ಮಾಡ್ತಾ ಹೋಗ್ತಾ ಹಾರಿಬಿಡ್ತಾ ಹೋಗ್ತಾರೆ. ಭಾರತೀಯ ವಾಯುಸೇನೆಯ 2026ರಲ್ಲಿ ಜಂಟಿ ರಕ್ಷಣಾ ಕಾರ್ಯಾಚರಣೆಯ ಸಾಮರ್ಥ್ಯ ಹೆಚ್ಚಿಸಲು ಹಮ್ಮಿಕೊಂಡಂಥ ಬೃಹತ್ ಸಮರಾಭ್ಯಾಸದ ಹೆಸರೇನು? ಗಗನಶಕ್ತಿ 2026. ಏನು ಮಾಡ್ತಾ ಹೋಗ್ತಾರೆ ಗಗನಶಕ್ತಿ 2026ರಲ್ಲಿ ದೇಶದ ಎಲ್ಲ ಗಡಿ ಭಾಗಗಳಲ್ಲಿ ಏಕಕಾಲದಲ್ಲಿ ವಾಯು ರಕ್ಷಣಾ ವ್ಯವಸ್ಥೆ ಹಾಗೂ ಫೈಟರ್ ಜೆಟ್ಗಳ ಸನ್ನದ್ಧತೆಯನ್ನು ಪರೀಕ್ಷಿಸಲು ಭಾರತೀಯ ವಾಯುಸೇನೆ ಈ ಬೃಹತ್ ಅಭ್ಯಾಸವನ್ನು ನಡೆಸ್ತಾ ಹೋಗ್ತೈತಿ. ಇದಿಷ್ಟೇನಪ್ಪ ಅಂದ್ರೆ
ಸಂಪೂರ್ಣವಾದ 100 ಪ್ರಶ್ನೆಗಳು. ಹಿಂದಿನ ತರಗತಿಯಲ್ಲಿ 50, ಇವತ್ತಿನ ತರಗತಿಯಲ್ಲಿ 50 ಪ್ರಶ್ನೆಗಳು ಏನು ಮಾಡ್ತಾ ಹೋದ್ವಿ. ಈ ಒಂದು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಏನು ಮಾಡ್ತಾವ್ರಿ, ಸಬ್ಸ್ಕ್ರೈಬ್ ಆಗ್ತಾವ್ರಿ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಎಲ್ಲದಕ್ಕೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.